ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 3ರಲ್ಲಿನ ಕಲಿಕೆಗೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ. ಕಲಿಕೆ ಎಂಬುದು ಒಂದು ರೀತಿಯ ವರ್ತನೆಯ ಉತ್ತರ ಬದಲಾವಣೆ. ಕಲಿಕೆ ಎಂದರೆ ಉತ್ತರ ವರ್ತನೆಯಲ್ಲಿ ಶಾಶ್ವತ ಬದಲಾವಣೆ. ರೂಢಿಯ ಉದ್ದೇಶ ಉತ್ತರ ತಕ್ಷಣ ಯಶಸ್ಸು ಮತ್ತು ದೀರ್ಘಕಾಲಿಕ ಉಳಿಕೆ. ಹೋಲಿಕೆ, ವಿಭಿನ್ನತೆ ಮತ್ತು ಸಾಮೀಪ್ಯತೆ ಇವುಗಳು ಯಾವುದರ ನಿಯಮಗಳಾಗಿವೆ? ಉತ್ತರ ಕಲಿಕೆ. ಮಕ್ಕಳಲ್ಲಿ ಕಲಿಯುವಿಕೆಯು ಪ್ರಧಾನ ವಿಧಾನ ಯಾವುದು? ಉತ್ತರ ಅನುಕರಣೆ. ಅನುಕ್ರಿಯೆ ಎಂಬುದು ಒಂದು? ಉತ್ತರ ಉದ್ದೀಪನಕ್ಕೆ ತೋರುವ ಕ್ರಿಯೆ. ಕಲಿಕೆಯ ವಕ್ರರೇಖೆಯಲ್ಲಿ ಸಮತಲ ಅಂತ ಸೂಚಿಸುವುದು? ಉತ್ತರ ಸ್ಥಗಿತ ಕಲಿಕೆಯನ್ನು. ವರ್ತನೆಗಳ ಸರಣಿಯನ್ನು ಕಲಿಯುವ ಪ್ರಕ್ರಿಯೆ? ಉತ್ತರ ಸರಣಿ ಕಲಿಕೆ. ಬೋಧನಾ ನಿಯಮಗಳನ್ನು ಯಾವ ಆಧಾರದ ಮೇಲೆ ನಿರೂಪಿಸಿದ್ದಾರೆ? ಉತ್ತರ ಮಕ್ಕಳ ಕಲಿಯುವಿಕೆಯ ಶಕ್ತಿಯ ಮೇಲೆ. ಥಾರ್ನ್ಡೈಕ್ ಪ್ರಯೋಗದಲ್ಲಿ ಪ್ರಯತ್ನಗಳು ಹೆಚ್ಚಿದಂತೆ ದೋಷಗಳು? ಉತ್ತರ ಕಡಿಮೆಯಾಗುತ್ತದೆ. ಕೇಂದ್ರ ನರಮಂಡಲ ವ್ಯವಸ್ಥೆಯು ಯಾವುದನ್ನು ಹೊಂದಿದೆ? ಉತ್ತರ ಮೆದುಳು ಮತ್ತು ಮೆದುಳು ಬಳ್ಳಿ. ಒಂದು ಕೌಶಲದ ಹೆಚ್ಚು ಉಳಿಕೆಯ ಸಾಧ್ಯವಾಗುವುದು ಕಲಿಕೆಯು? ಉತ್ತರ ಸುಲಭವಾದಾಗ. ದಣಿವು ಏನನ್ನು ಸೂಚಿಸುತ್ತದೆ ಎಂದರೆ? ಉತ್ತರ ಮಾನಸಿಕ ಆಯಾಸವನ್ನು. ಬೋಧನಾ ನಿಯಮಗಳನ್ನು ಯಾವ ಆಧಾರದ ಮೇಲೆ ನಿರೂಪಿಸಿದ್ದಾರೆ? ಉತ್ತರ ಮಕ್ಕಳ ಕಲಿಯುವಿಕೆಯ ಶಕ್ತಿಯ ಮೇಲೆ. ಎಸ್ ಆರ್ ಬಾಂಡ್ ಸಿದ್ಧಾಂತವನ್ನು ಮಂಡಿಸಿದ ಮನೋವಿಜ್ಞಾನಿ ಯಾರು? ಉತ್ತರ ಥಾರ್ನ್ಡೈಕ್. ಪ್ರಯತ್ನ ಪ್ರಮಾದ ಕಲಿಕೆಯ ಬಗ್ಗೆ ಮೊಟ್ಟಮೊದಲು ಪ್ರಯೋಗ ನಡೆಸಿದ ವ್ಯಕ್ತಿ ಯಾರು? ಉತ್ತರ ಥಾರ್ನ್ಡೈಕ್. ನಾವು ಚಳಿಗಾಲದಲ್ಲಿ ಈಜುವುದನ್ನು ಮತ್ತು ಬೇಸಿಗೆಯಲ್ಲಿ ಸ್ಕೇಟಿಂಗ್ ಕಲಿಯುತ್ತೇವೆ. ಈ ಏಳಿಗೆಯ ಅರ್ಥವೇನು? ಉತ್ತರ ಕಲಿಕೆಯು ಆ ವೇಳೆಯಲ್ಲಿ ಉಂಟಾಗುತ್ತದೆ. ಸಂಪರ್ಕವಾದದಲ್ಲಿ ಪ್ರಯತ್ನ ದೋಷ ಕಲಿಕೆಯ ಸಿದ್ಧಾಂತವನ್ನು ಮಂಡಿಸಿದ ಮನೋವಿಜ್ಞಾನಿ ಯಾರು? ಉತ್ತರ ಥಾರ್ನ್ಡೈಕ್. ಕಲಿಕಾ ನಿಯಮಗಳ ಪ್ರತಿಪಾದಕ ಯಾರು? ಉತ್ತರ ಥಾರ್ನ್ಡೈಕ್. ಪೌಲೋ ಯಾವ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದರು? ಉತ್ತರ ಸಾಂಪ್ರದಾಯಿಕ ಅನುಬಂಧನ. ಬಾಹ್ಯವಾಗಿ ಅಭಿಭೇದಿಸಲ್ಪಟ್ಟ ಒಬ್ಬ ಆಟಗಾರನು ಆಡುವುದು? ಉತ್ತರ ಗಳಿಕೆಗಾಗಿ. ಕತ್ತಲನ್ನು ಕಂಡರೆ ಭಯವಾಗುವುದು ಯಾವುದರ ಕಲಿಕೆಯ ಮೂಲಕವೆಂದರೆ? ಉತ್ತರ ಶಾಸ್ತ್ರೀಯ ಅನುಬಂಧನ. ಋಣಾತ್ಮಕ ಅನುಬಂಧನವನ್ನು ಏನೆಂದು ಕರೆಯುವರು? ಉತ್ತರ ಹಿಮ್ಮುಖ ಅನುಬಂಧನ.
ಪಾವ್ಲೋನ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿಯಿಂದ ಬರುವ ಪ್ರತಿಕ್ರಿಯೆಯು ಉತ್ತರ ಅನುಬಂಧಿತ. ಅನುಬಂಧನ ಕಲಿಕೆಯು ಒಂದು ವಿಧಾನವಾಗಿ ಯಾವ ಕಲಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ? ಉತ್ತರ ಮನೋಭಾವನೆಗಳು. ಯಾವುದೋ ಒಂದು ಸಮೂಹದಲ್ಲಿ ಮಹತ್ವದ ಕಲಿಕೆಯನ್ನು ಉಂಟುಮಾಡುವುದಿಲ್ಲ? ಉತ್ತರ ಸಮೂಹದ ಸದಸ್ಯರಿಗೆ ಬೇರೊಬ್ಬ ಹಿರಿಯನಿಂದ ವ್ಯಾಸಂಗ ಮಾಡುವುದು. ಸಾಂಪ್ರದಾಯಿಕ ಅನುಬಂಧನ ಕ್ಷೇತ್ರಕ್ಕೆ ಮಹತ್ವ ಕೊಡುಗೆ ನೀಡಿದವರು ಯಾರು? ಉತ್ತರ ಪಾವ್ಲೋವ್. ತಕ್ಷಣದ ಪುಷ್ಟೀಕರಣ ಕಲಿಕೆಯು ಯಾವ ಸಿದ್ಧಾಂತದ ಕೊಡುಗೆಯಾಗಿದೆ? ಉತ್ತರ ಕ್ರಿಯಾಜನ್ಯ ಅನುಬಂಧ. ಸಾಮಾನ್ಯ ಸಂಭಾವ್ಯ ರೇಖೆ ಇರುವ ಆಕಾರ ಯಾವುದು? ಉತ್ತರ ಗಂಟಾಕಾರ. ವ್ಯಾಟ್ಸನ್ ಭಯವನ್ನು ಅನುಬಂಧಿಸಲು ಒಂದು ಮಗುವಿನ ಮೇಲೆ ಪ್ರಯೋಗ ಮಾಡಿದನು. ಆ ಮಗುವಿನ ಹೆಸರೇನು? ಉತ್ತರ ಆಲ್ಬರ್ಟ್. ಸ್ಮರಿಸಿಕೊಳ್ಳುವಿಕೆಯ ಹಂತಗಳ ಸರಿಯಾದ ಅನುಕ್ರಮ ಯಾವುದು? ಉತ್ತರ ಕಲಿಕೆ, ಧಾರಣ, ಪುನಸ್ಮರಣೆ, ಗುರುತಿಸುವಿಕೆ. ಒಂದು ಕೌಶಲ್ಯದ ಹೆಚ್ಚು ಉಳಿಕೆಯು ಸಾಧ್ಯವಾಗುವುದು ಕಲಿಕೆಯು? ಉತ್ತರ ಅತಿಯಾದ ಕಲಿಕೆಯಾದಾಗ. ಜ್ಞಾನೆಯ ಕಲಿಕಾ ಶ್ರೇಣಿಯಲ್ಲಿ ಅತ್ಯಂತ ಕೆಳಮಟ್ಟದ ಕಲಿಕೆಯ ವಿಧ ಯಾವುದು? ಉತ್ತರ ಸಂಕೇತ ಕಲಿಕೆ. ಪುಷ್ಟೀಕರಣ ನೀಡುವ ಕ್ರಮಗಳನ್ನು ಅಭಿವೃದ್ಧಿಪಡಿಸಿದವರು ಯಾರು? ಉತ್ತರ ಸ್ಕಿನ್ನರ್. ಯಶಸ್ಸಿಗೆ ಯಶಸ್ಸಿ ಉತ್ತರಾಧಿಕಾರಿ. ಈ ಹೇಳಿಕೆಯನ್ನು ವಿವರಿಸುವ ನಿಯಮ ಯಾವುದು? ಉತ್ತರ ಪರಿಣಾಮಕತ್ವ ನಿಯಮ. ಧನಾತ್ಮಕ ಪುನರ್ಬಲನ ಯಾವುದರಲ್ಲಿ ಪರಿಣಾಮಕಾರಿಯಾಗಿರುತ್ತದೆ? ಉತ್ತರ ಅಪೇಕ್ಷಿತ ಅನುಕ್ರಿಯೆಯನ್ನು ಹೆಚ್ಚಿಸುವಲ್ಲಿ. ಒಂದು ಮಗುವನ್ನು ಅವನ ದುರ್ನಡತೆಗೆ ಶಿಕ್ಷಿಸುವುದು? ಉತ್ತರ ಋಣಾತ್ಮಕ ಸಾಮಾಜಿಕ ಪುಷ್ಟೀಕರಣ. ಬೋಧನಾ ಕಲಿಕಾ ತಂತ್ರದ ಪರಿಣಾಮ ಪ್ರಮುಖವಾಗಿ ಯಾವ ಅಂಶದ ಮೇಲೆ ಅವಲಂಬನೆಯಾಗಿದೆ? ಉತ್ತರ ವಿವಿಧ ಶೈಕ್ಷಣಿಕ ಗುರಿಗಳಿಗೆ ಕೊಟ್ಟ ಆದ್ಯತೆಯ ಮೇಲೆ. ಶಾಲೆಗಳಲ್ಲಿ ಬೋಧನಾ ಯಂತ್ರಗಳ ಮತ್ತು ಸ್ವಯಂ ಕಲಿಕಾ ಸಾಮಗ್ರಿಗಳ ವ್ಯಾಪಕ ಬಳಕೆಗೆ ಯಾವ ಕಲಿಕಾ ಸಿದ್ಧಾಂತ ಒತ್ತು ನೀಡುತ್ತದೆ? ಉತ್ತರ ಕ್ರಿಯಾಜನ್ಯ ಅನುಬಂಧನ. ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ವ್ಯಕ್ತಿಯ ಚಟುವಟಿಕೆಯಲ್ಲಿ ತೊಡಗಿರುವುದು? ಉತ್ತರ ಹೊರಗಿನ ಪರಿಣಾಮಕ್ಕಾಗಿ. ಒಂದು ಮಗುವು ಕೆಂಪು ಮೆಣಸಿನಕಾಯಿಯನ್ನು ನೋಡಿ ತಕ್ಷಣ ಆ ಮಗುವು ತೋರಿಸುವ ವರ್ತನೆ? ಉತ್ತರ ಕುತೂಹಲದಿಂದ ತೆಗೆದುಕೊಂಡು ಬಾಯಿಗೆ ಇಟ್ಟುಕೊಳ್ಳುತ್ತದೆ. ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ವರ್ತನೆಯನ್ನು ಚೇಷ್ಟೆ ಮಾಡಲು ಅನುಕರಿಸುತ್ತಾನೆ. ಆ ಮೂಲಕ ಆ ವರ್ತನೆಯನ್ನು ತನ್ನದಾಗಿಸಿಕೊಳ್ಳುವ ವಿಧಾನವೇ? ಉತ್ತರ ಪ್ರಾಸಂಗಿಕ ಅನುಕರಣೆ. ಗಣಿತದ ಸಮಸ್ಯೆ ಬಿಡಿಸುವುದು, ಸೂತ್ರವನ್ನು ಬಳಸಿ ಸಮಸ್ಯೆ ಬಿಡಿಸುವುದು ಯಾವ ವಿಧದ ಕಲಿಕೆಯಾಗಿದೆ? ಉತ್ತರ ಒಳನೋಟ. ಶಿಕ್ಷಕರ ನಡವಳಿಕೆಗಳನ್ನು ನಿರ್ದಿಷ್ಟವಾದ ಗುರಿಗಳ ಪ್ರಕಾರ ಮಾರ್ಪಾಡು ಮಾಡಲು ಮಾಡಿದ ಇತ್ತೀಚಿನ ಅನ್ವೇಷಣೆ ಯಾವುದಾಗಿದೆ? ಉತ್ತರ ಅನುಬೋಧನೆ. ಒಳನೋಟ ಕಲಿಕೆಯ ಮೇಲೆ ಮೊಟ್ಟಮೊದಲು ಪ್ರಯೋಗ ನಡೆಸಿದ ಮನೋವೈಜ್ಞಾನಿಕವಾದಿಗಳು ಯಾರು? ಉತ್ತರ ಗೆಸ್ಟಾಲ್ಟ್ ವಾದಿಗಳು. ಯಾವುದೇ ಪರಿಪೂರ್ಣವಾದ ಕಲಿಕೆಯ ವ್ಯಾಖ್ಯಾನ ಯಾವುದಕ್ಕೆ ಒತ್ತನ್ನು ಕೊಡುತ್ತದೆ?
ಉತ್ತರ ಕಲಿಕೆಯು ಯಾವಾಗಲೂ ವರ್ತನೆಯಲ್ಲಿನ ಬದಲಾವಣೆಯನ್ನು ಒಳಗೊಂಡಿರುತ್ತದೆ. ಒಳನೋಟ ಕಲಿಕೆಯು ಯಾವಾಗಲೂ ಉತ್ತರ ಸಮಗ್ರ ಅನುಭವ ನೀಡುತ್ತದೆ. ಯಾವ ಅಂಶವು ಶೈಕ್ಷಣಿಕ ಮಾಹಿತಿಯನ್ನು ಹೆಚ್ಚು ಸ್ಮೃತಿಯಲ್ಲಿ ಇರಿಸಲು ಪೂರಕವಾಗಿದೆ? ಉತ್ತರ ಮಾಹಿತಿ ಪಡೆಯುವಲ್ಲಿ ಅನುಸರಿಸಿದ ವಿಧಾನ. ಗೆಸ್ಟೋ ಸಿದ್ಧಾಂತದ ಮೂಲಾಂಶ ಏನು? ಉತ್ತರ ಅರ್ಥಪೂರ್ಣ ಕಲಿಕೆ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಬಟನ್ ಒತ್ತುವುದನ್ನು ಮರೆಯದಿರಿ. ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೆ ಅವರಿಗೆ ಶೇರ್ ಮಾಡಿ. ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು.